ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಸುಮಾ ಪ್ರತಾಪ್. ಸೊ ಇವತ್ತಿನ ವಿಡಿಯೋದಲ್ಲಿ ಬ್ರೆಡ್ ಕಸ್ಟರ್ಡ್ನ ಯಾವ ರೀತಿ ಮಾಡೋದು ಅಂತ ನೋಡೋಣವಾ. ಕಸ್ಟರ್ಡ್ ಮಾಡೋದಕ್ಕೆ ಫಸ್ಟ್ ನಮಗೆ ಹಾಲು, ಸಕ್ಕರೆ, ಕಸ್ಟರ್ಡ್ ಪೌಡರ್ನ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ನ ಸ್ವಲ್ಪ ವಾಟರ್ ಹಾಕಿ ಲಮ್ಸ್ ಇಲ್ಲದೆ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ ಆ್ಯಂಡ್ ಬ್ರೆಡ್, ಸ್ವಲ್ಪ ಆಯಿಲ್ ಬೇಕಾಗತ್ತೆ ಡೀಪ್ ಫ್ರೈಗೆ. ಸೊ ಅದಾದಮೇಲೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಹಾಲನ್ನು ಹಾಕಿ, ಸೊ ಹಾಲು ಚೆನ್ನಾಗಿ ಕುದಿ ಬರಬೇಕು. ಸೊ ಹಾಲು ಕುದಿಯೋ ಅಷ್ಟರಲ್ಲಿ ನಾವಿಲ್ಲಿ ಬ್ರೆಡ್ ಪೀಸಸ್ನ ಸಣ್ಣ ಸಣ್ಣ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು, ಅದಾದಮೇಲೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ, ಸೊ ಬ್ರೆಡ್ ಸ್ಲೈಸಸ್ನೆಲ್ಲ ಡೀಪ್ ಫ್ರೈ ಮಾಡ್ಕೋಬೇಕು. ನಾವು ಕಟ್ ಮಾಡ್ಕೊಂಡಿರೋ ಅಂಥ ಬ್ರೆಡ್ ಸ್ಲೈಸಸ್ನೆಲ್ಲನೂ ಡೀಪ್ ಫ್ರೈ ಮಾಡ್ಕೋಬೇಕು. ಇಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಕ್ರಿಸ್ಪಿಯಾಗಿ ನಾವು ಡೀಪ್ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ಅದಾದಮೇಲೆ ನಾವು ಆವಾಗಲೇ ಕಾಯಕ್ಕೆಟ್ಟಿಟ್ಟಿರೋ ಅಂಥ ಹಾಲು ಕುದೀತಾ ಇರಬೇಕಾದ್ರೆ 5 to 6 ಟೇಬಲ್ ಸ್ಪೂನ್ಸ್ ಆಫ್ ಶುಗರ್ನ ಹಾಕಬೇಕು. ಇಲ್ಲಿ ಶುಗರ್ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೋಬೋದು. ನಿಮ್ಮ ಸ್ವೀಟ್ನೆಸ್ಗೆ ತಕ್ಕಂತೆ ನೀವಿಲ್ಲಿ ಶುಗರ್ನ ಯೂಸ್ ಮಾಡ್ಬೋದು. ಸೊ ಶುಗರ್ ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಶುಗರ್ ಎಲ್ಲ ಮೆಲ್ಟ್ ಆಗಬೇಕು. ಸೊ ಶುಗರ್ ಎಲ್ಲ ಮೆಲ್ಟ್ ಆಗಿ ಒಂದು ಕುದಿ ಬರ್ತಿದ್ದಂಗೆ ನಾವು ಮುಂಚೆನೇ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿರೋ ಅಂಥ ಕಸ್ಟರ್ಡ್ ಪೌಡರ್ ಮಿಕ್ಸ್ನ ಇದಕ್ಕೆ ಹಾಕಿ ಚೆನ್ನಾಗಿ ಕೈ ಬಿಡದೆ ಇರೋ ರೀತಿ ತಿರುಗಿಸ್ತಾನೇ ಇರಬೇಕು. ಸೊ ಚೆನ್ನಾಗಿ ತಿರುಗಿಸ್ತಾ ಇದ್ದಾಗ ಅದು ಹಾಲು ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ಹಾಕಿ ಮತ್ತೆ ಚೆನ್ನಾಗಿ ಒಂದು ಸಲ ಒಳ್ಳೆ ಮಿಕ್ಸ್ ಕೊಡಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾಗ ಮೀಡಿಯಮ್ ಗಟ್ಟಿ ಹದ ಕನ್ಸಿಸ್ಟೆನ್ಸಿ ಬಂದಾಗ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕಾಗತ್ತೆ. ಸೊ ಸ್ಟವ್ನ ಆಫ್ ಮಾಡಿಕೊಂಡು ಇಲ್ಲಿ ನಾವು ಕಸ್ಟರ್ಡ್ ಮಿಕ್ಸ್ಚರ್ನ ಹಾರಕ್ಕೆ ಬಿಡಬೇಕು. ಒನ್ಸ್ ಕಸ್ಟರ್ಡ್ ಮಿಕ್ಸ್ಚರ್ ಚೆನ್ನಾಗಿ ಕೂಲ್ ಆಗಿದ್ದಾದಮೇಲೆ ಒಂದು ಸರ್ವಿಂಗ್ ಬೌಲ್ ತೊಗೊಳ್ಳಿ. ಸರ್ವಿಂಗ್ ಬೌಲ್ ತೊಗೊಂಡು 1 ಸ್ಕೂಪ್ ಆಫ್ ಕಸ್ಟರ್ಡ್ ಮಿಕ್ಸ್ನ ಅದಕ್ಕೆ ಹಾಕಿ, ಅದಾದಮೇಲೆ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಅಂಥ ಬ್ರೆಡ್ನ ಅದ್ರ ಮೇಲೆ ಇಟ್ಟು ಮತ್ತೆ 1 ಸ್ಕೂಪ್ ಆಫ್ ಕಸ್ಟರ್ಡ್ನ ಹಾಕಿ ಸೇಮ್ ಪ್ರೋಸೆಸ್ನ ರಿಪೀಟ್ ಮಾಡಿ. ಸೊ ಇದು ಸೇಮ್ ಪ್ರೋಸೆಸ್ ರಿಪೀಟ್ ಆಗಿದ್ದಾದಮೇಲೆ ನಾವು ಈ ಮಿಕ್ಸ್ನ ಹಾಗೆ ಬಿಸಿ ಬಿಸಿ ತಿನ್ನಬಾರ್ದು. ಒಂದು 2 to 3 ಅವರ್ಸ್ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ತಿಂದರೆ ಸೊ ಟೇಸ್ಟಿ ಆದಂಥ ಬ್ರೆಡ್ ಕಸ್ಟರ್ಡ್ ರೆಡಿ ಆಗುತ್ತೆ. ಸೊ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.